ಸಂಕಷ್ಟದಲ್ಲಿ ರೈತರಿದ್ದಾರೆ. ಈ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಕೂಡ ಸುಮಾರು 2,90,000 ಹೆಕ್ಟರ್ ನಿಯರಿಂಗ್ ನಮ್ಮದು ಏರಿಯಬಲ್ ಲ್ಯಾಂಡ್ ಇದೆ. ಅದರಲ್ಲಿ 96% ಅಷ್ಟು ಅಂದರೆ ಸುಮಾರು 2,80,000 ಹೆಕ್ಟರ್ಕ್ಕೂ ಜಾಸ್ತಿ ಬಿತ್ತನೆ ಆಗಿದೆ. ಮೇಜರ್ ಆಗಿ 45,000 ಹೆಕ್ಟರ್ ಜಾಸ್ತಿ ನಮಗೆ ಗ್ರೀನ್ ಗ್ರಾಮು ಬ್ಲ್ಯಾಕ್ ಗ್ರಾಮ್ ಇದೆ. ಅದರ ಜೊತೆಗೆ 40,000 ಹೆಕ್ಟರ್ ನಮಗೆ ಮೇಜ್ ಇದೆ, ಸೋಯಾಬೀನ್ ಇದೆ, ಸೊ ಕಾಟನ್ ಇದೆ, ಗ್ರೌಂಡ್ನಟ್ಸ್ ಇದೆ, ಅದರ ಜೊತೆಗೆ ಶುಗರ್ ಕೇನ್ ಇದೆ, ಅದರ ಜೊತೆಗೆ ನಮಗೆ ಆನಿಯನ್ ಇದೆ, ಅದರ ಜೊತೆಗೆ ನಮ್ಮದು ಎಲ್ಲ ಏನು ಹಾರ್ಟಿಕಲ್ಚರ್ ಲ್ಯಾಂಡ್ ಕೂಡ ಇದೆ. ಹಿಂಗಾಗಿ ಭಾಳಷ್ಟು ಸಮಸ್ಯೆ ಇದೆ. ಸೊ ಅದಕ್ಕೆ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮಗೇನು ತಾಕೀತು ಮಾಡಿದ್ರು ಅದರ ಪ್ರಕಾರ ಎಲ್ಲ ತಾಲೂಕುಗಳಿಗೆ ಭೇಟಿ ನೀಡಿ ಏನಿದೆ ಗ್ರೌಂಡ್ ರಿಯಾಲಿಟಿನ ಅದು ಸರ್ಕಾರಕ್ಕೆ ಗಮನ ಸೆಳೀತಕ್ಕಂಥದ್ದು, ಸರ್ಕಾರಕ್ಕೆ ಗಮನ ತರ್ತಕ್ಕಂಥದ್ದು ಕೆಲಸ ಮಾಡ್ತಾ ಇದ್ದೀವಿ. ಸೊ ಇನ್ನು ಮುಂದ್ಗಡೆ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ಏನು ಮುಂದೆ ಯಾವ ರೀತಿ ಮಾಡಬೇಕು, ಯಾವ ರೀತಿ ನಾವು ಕ್ರಾಪ್ ಇನ್ಶೂರೆನ್ಸ್ ಆಗಿರಲಿ ಅಥವಾ ಈ ರೈತರಿಗೆ ಅನುಕೂಲ ಮಾಡಲಿಕ್ಕೆ ಏನು ಅವಕಾಶ ಇದೆ ಇನ್ಶೂರೆನ್ಸ್ ಕಡೆಯಿಂದ, ಆಮೇಲೆ ಸರ್ಕಾರ ವತಿಯಿಂದ ಏನು ನಮಗೆ ಸಿಗುತ್ತೆ ಅದನ್ನು ರೈತರಿಗೆ ಮುಟ್ಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಇದೆ. ತುಂಬ ಲಾಸ್ ಇದೆ. ಈ ಒಂದು ಗ್ರೀನರಿ ಕಾಣುತ್ತೆ, ಸೊ ಗ್ರೋತ್ ಇಲ್ಲ, ಒಂದು ಸ್ಟಂಟೆಡ್ ಗ್ರೋತ್ ಅಂತ ಹೇಳ್ತೀವಿ. ಟೈಮಿಂಗ್ ಮಳೆ ಆಗಿಲ್ಲ, ಮಳೆ ಜಾಸ್ತಿ ಆಗಿದ್ರು ಕೂಡ ಆ ಟೈಮ್ಲಿ ಮಳೆ ಆಗ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತದೆ ನಮ್ಮ ಭೂಮಿಗಳಲ್ಲಿ, ಅದಾಗಿಲ್ಲ. ಹಂಗಾಗಿ ವೀಕ್ಷಣೆ ಮಾಡಿದ್ದೀವಿ. ಭಾಳಷ್ಟು ಟೆಕ್ನಿಕಲ್ ಎಕ್ಸ್ಪರ್ಟ್ಸು ರೈತ ಮುಖಂಡರುಗಳೆಲ್ಲರೂ ಸೇರಿ ಅಭಿಪ್ರಾಯ ಕೊಟ್ಟಿದ್ದಾರೆ. ವಿಶೇಷವಾಗಿ ನಮ್ಮ ರೈತ ಮುಖಂಡರು ಶಾಸಕರಾಗಿರ್ತಕ್ಕಂಥ ಕೋನರೆಡ್ಡಿಯವರು ಭಾಳ ಮುತುವರ್ಜಿ ವಹಿಸಿ ಅವ್ರು ಯಾವಾಗಲೂ ರೈತರ ಪರವಾಗಿರ್ತಕ್ಕಂಥದ್ದು ಇದ್ದಾರೆ. ಬಟ್ ಈಗ ಕೂಡ ನಮ್ಮ ಜೊತೆ ಎಲ್ಲ ಕಡೆ ನಮ್ಮ ಜೊತೆ ಜಾಸ್ತಿ ನಾಲೆಜ್ ಇರೋದ್ರಿಂದ ಅವ್ರದ್ದು ಒಂದು ಏನು ಸಲಹೆಗಳಿದ್ದಾವೆ ನಮ್ಮ ಸರ್ಕಾರಕ್ಕೆ ನಮಗೆ ಬೇಕಾಗುತ್ತೆ, ಅದನ್ನು ತೊಗೊಂಡು ಹೋಗಿ ಸರ್ಕಾರಕ್ಕೆ ಮುಟ್ಟಿಸ್ತೀವಿ ನಾವು. ಅದು ಈಗ ಮಳೆ ಕೆಲವು ಜಾಗದ ಕುಂದುಗಳಲ್ಲಿ ಏನು ನಮಗೆ ಬೇಕೋ ಅಷ್ಟು ಅದಕ್ಕಿಂತ ಜಾಸ್ತಿ 2-3% ಮಳೆ ಆಗಿದೆ. ಬಟ್ ಅಲ್ಲಿನೂ ಗ್ರೋತ್ ಇಲ್ಲ. ಅದೇನು ನಮಗೆ ಸ್ಪ್ರೆಡ್ ಆಗಿ ಈವನ್ ಆಗಿ ಮಳೆ ಆಗಬೇಕಾಗಿತ್ತು ಆ ಟೈಮಿಗೆ ಬಂದಿಲ್ಲ. ಕಳೆದ ವರ್ಷ ಇದೇ ವರ್ಷದಲ್ಲಿ ಆಗಸ್ಟ್ನಲ್ಲಿ 4 ದಿನ ಭಾಳ ಮಳೆ ಆಯಿತು, ಅತಿವೃಷ್ಟಿ ಆಯಿತು. ಸೊ ಹಂಗಾಗಿ ವಿ ಹ್ಯಾವ್ ಟು ಬಿ ಲಿಟಲ್ ಇದು ಫ್ಯಾಕ್ಟ್ ಹಂಗೆ ಇದೆ, ಹೋಗಿ ಹೇಳ್ತೀವಿ ಅಲ್ಲಿ. ಅಲ್ಲ, ಅದಕ್ಕೆ ಮಾನದಂಡಗಳಿದಾವೆ. ಈಗ ಸಡನ್ ಆಗಿ ನಾವು ಅದ್ರ ಬಗ್ಗೆ ಹೇಳಕ್ ಬರೋದಿಲ್ಲ. ಅದಕ್ಕಾದಂಥ ಮಿನಿಸ್ಟ್ರಿ ಇದ್ದಾರೆ, ಅದಕ್ಕಾದಂಥ ಸಿಸ್ಟಮ್ಗಳಿದಾವೆ. ಸೆಂಟ್ರಲ್ ಗೌರ್ಮೆಂಟ್ ಒಂದು ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ನಲ್ಲಿ ಕ್ವಾಲಿಫೈ ಆಗಬೇಕಂದ್ರೆ ಒಂದು ಟೆಕ್ನಿಕಲ್ ಇದೆ. ಕ್ವಾಲಿಫೈಡ್ ಟೆಕ್ನಿಕಲ್ ಆದರೂ ಕೂಡ ಇಲ್ಲಿ ಬರನೇ ಇದೆ. ಇದು ಗ್ರೀನ್ ಬರ ಅಂತ ಹೇಳ್ಬೋದು, ನಾವು ಇದು ಹಸಿರು ಬರ ಅಂತ ಹೇಳ್ಬೋದು, ಆ ರೀತಿ ಇದೆ. ಅದೇ ರೀತಿ ಅದಕ್ಕೆ ಇಲಾಖೆ ಇದೆ, ಅದಕ್ಕಾದಂಥ ಟೆಕ್ನಿಕಲ್ ಎಕ್ಸ್ಪರ್ಟಿಸ್ ಇದ್ದಾರೆ. ಸೆಂಟ್ರಲಿಂದ ಗೈಡ್ಲೈನ್ಸ್ ಇದೆ, ಸ್ಟೇಟ್ಲಿಂದ ಗೈಡ್ಲೈನ್ಸ್ ಇದೆ. ನಿಮ್ಮ ಪ್ರಶ್ನೆ ನಮಗೆ ಅರ್ಥ ಆಗುತ್ತೆ. ಯಾವ ತಾಲೂಕುಗಳು ನೀವು ಘೋಷಣೆ ಮಾಡ್ತೀವಿ, ಯಾವ ತಾಲೂಕುಗಳಿಲ್ಲ ಅಂತಕ್ಕಂಥ ನಮ್ಮ ಪ್ರಶ್ನೆ ಇದೆ. ಅದನ್ನು ಘೋಷಣೆ ಮಾಡಬೇಕಾಗಿದ್ರೆ ಮಾನದಂಡಗಳಿದೆ, ಕ್ರೈಟೀರಿಯಾ ಇದೆ. ಕ್ರೈಟೀರಿಯಾ ಬಿಟ್ಟು ನಮಗೂ ಏನು ಮಾಡಕ್ಕೆ ಬರಲ್ಲ. ಅದು ಸೆಂಟ್ರಲ್ ಕ್ರೈಟೀರಿಯಾ ಇರೋದ್ರಿಂದ ಅದ್ರ ಪ್ರಕಾರನೇ ಹೋಗ್ಬೇಕಾಗುತ್ತೆ. ವೆರಿ ರೈಟ್. ಅಲ್ಲ, ಈಗ ಅದರಲ್ಲಿ ಏನಾಗಿದೆ, ಅದು 3 ವಾರ ಅಷ್ಟು ಮಳೆ ಬಂದಿರಬೇಕಂತಕ್ಕಂಥದ್ದು. 75% ಅಷ್ಟು ನೀವು ಸೋಯಿಂಗ್ ಆಗಿರಬಾರ್ದು ಅಂತ ಅದ್ರಾಗ ನೋಡಿ ಟೆಕ್ನಿಕಲಿ ನಾವು ಮೇಲ್ನೋಟದಲ್ಲಿ ಕ್ವಾಲಿಫೈ ಆಗಲ್ಲ. ಬಟ್ ಇದನ್ನು ಗಮನಕ್ಕೆ ತರ್ತೀವಿ, ಸೆಂಟ್ರಲ್ನವ್ರಿಗೂ ಗಮನಕ್ಕೆ ತರ್ತೀವಿ, ಸ್ಟೇಟ್ನವ್ರಿಗೆ ತರ್ತೀವಿ. ಸ್ಟೇಟ್ಲಿಂದ ನಮ್ಮ ಮಿನಿಸ್ಟರ್ಗಳಿಗೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಕೇಂದ್ರ ಸರ್ಕಾರಕ್ಕೆ ಏನು ಮಾಹಿತಿ ಕೊಡಬೇಕು ಖಂಡಿತವಾಗಿ ಮಾಹಿತಿ ಕೊಡಿ. ಚೆಕ್ ಮಾಡ್ತೀವಿ. ರೈತರು ಹೋರಾಟ ತಾಲೂಕು ನಂದು ಎಲ್ಲಿ ಮೀಟಿಂಗ್ ಇರ್ತೈತೆ ಅಲ್ಲಿ ಬಂದಿರ್ತಾರ, ಏನು ತಪ್ಪಿಲ್ಲ. ಅಲ್ಲ, ಎಸ್ಕಾಟ್ ಅಲ್ಲ, ಎಲ್ಲಾರು ಇರ್ತಾರೆ ಪೊಲೀಸರು, ಕೊಟ್ಬಿಡು. ಅಲ್ಲ, ಕೊಡ್ಲಿ ಅವರು ಬೈ ಚಾನ್ಸ್ ಇಫ್ ದೇ ಹ್ಯಾವ್ ಗಿವನ್. ಅದಕ್ಕೆ ಏನಿದೆ, ಯಾರು ರೀಸನ್ಗೆ ಕೊಟ್ಟಿರ್ತಕ್ಕಂಥ ಕೊಡ್ತಾರೆ ಅದಕ್ಕೆ.